ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್ ನಂಬರ್ 1. ಟಾಟಾ ಮೋಟಾರ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ನಿನ್ನೆ ಸಾಯಂಕಾಲ ಮಾರ್ಕೆಟ್ ಅವರ್ಸ್ ಆದಮೇಲೆ ರಿಲೀಸ್ ಮಾಡಿದ್ರು ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಏಪ್ರಿಲ್ ಟು ಜೂನ್ 2024 1,07,102 crores. ಏಪ್ರಿಲ್ ಟು ಜೂನ್ 2025 1,04,407 crores, 2.5% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ಟು 10,587 crores 4,003 crores ಬಿದ್ದಿದೆ, 62.2% ಕಮ್ಮಿ ಆಗಿದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇದು ನೆಟ್ ಪ್ರಾಫಿಟ್ ಅಂದರೆ ಏಪ್ರಿಲ್ ಟು ಜೂನ್ 2024 ಪೀರಿಯಡಲ್ಲಿ ಎಡಿಷನಲ್ ಒನ್ ಟೈಮ್ ಇನ್ಕಮ್ ಇತ್ತು. ಅದನ್ನು ಮೈನಸ್ ಮಾಡಿದರೆ ಅವಾಗ ಆ್ಯಕ್ಚುಲ್ ಅವ್ರದ್ದು ಪ್ರಾಫಿಟ್ ಇದ್ದು ಅರೌಂಡ್ 6,000 ಕೋಟಿ, ಅದು ಈ ಸತಿ 4,000 ಕೋಟಿ ಆಗಿದೆ. ಇದು ಸ್ವಲ್ಪ ವೀಕ್ ರಿಸಲ್ಟ್ಸು ಕಂಪ್ನಿಗೆ, ಆದರೆ ಇದು ಆಲ್ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಥರನೇ ಬಂದಿದೆ ಅಂತ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2. ICICI ಬ್ಯಾಂಕ್ ಹೈಕ್ಸ್ ಮಿನಿಮಮ್ ಬ್ಯಾಲೆನ್ಸ್ ಅಮೌಂಟ್. ICICI ಬ್ಯಾಂಕ್ ಅನೌನ್ಸ್ ಮಾಡಿದ್ದಾರೆ, ಮಿನಿಮಮ್ ಮಂತ್ಲಿ ಬ್ಯಾಲೆನ್ಸ್ ಏನು ಕಸ್ಟಮರ್ಸ್ ಮೇಂಟೈನ್ ಮಾಡಬೇಕಾದ್ರು ಮುಂಚೆ 10,000 ರೂಪಾಯಿ ಇತ್ತು, ಈಗ 50,000 ರೂಪಾಯಿ ಇದೆ. ಫಾರ್ ಆಲ್ ಅಕೌಂಟ್ಸ್ ಓಪನ್ ಫ್ರಮ್ ಆಗಸ್ಟ್ 2025. ಇದು ಬರೀ ಮೆಟ್ರೋ ಹಾಗೂ ಅರ್ಬನ್ ಏರಿಯಾಸಿಗೆ ಅಪ್ಲೈ ಆಗುತ್ತೆ. ರೂರಲ್ ಏರಿಯಾಸಿಗೂ ಮಿನಿಮಮ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡಿದ್ದಾರೆ, ಆದರೆ ಅದು 10,000 ರೂಪಾಯಿ ಇದೆ. ಈಗ ಸದ್ಯಕ್ಕೆ ಅದು ಅಪ್ರಾಕ್ಸಿಮೇಟ್ಲಿ 2,000 ಅಥವಾ 2,500 ಮಾತ್ರ ಇತ್ತು. ಮಿನಿಮಮ್ ಮಂತ್ಲಿ ಆವ್ರೇಜ್ ಬ್ಯಾಲೆನ್ಸ್ ಅಂದರೆ ಈ ಬ್ಯಾಲೆನ್ಸ್ ಅವರು ಕಸ್ಟಮರ್ ಇಟ್ಕೊಳ್ಳೇಬೇಕು. ಅಕಸ್ಮಾತ್ ಅದು ಮೇಂಟೈನ್ ಮಾಡಿಲ್ಲ ಅಂದರೆ ಆವಾಗ ಬ್ಯಾಂಕು ಅವರಿಗೆ ಒಂದು ಪೆನಲ್ಟಿ ಹಾಕ್ಬೋದು. ICICI ಬ್ಯಾಂಕದ್ದು ಏನು ಉದ್ದೇಶ ಇರ್ಬೋದು ಅಂದರೆ ಜಾಸ್ತಿ ಪ್ರೀಮಿಯಂ ಕಸ್ಟಮರ್ಸನ್ನೇ ಅವರ ಬ್ಯಾಂಕಿಗೆ ಅಟ್ರಾಕ್ಟ್ ಮಾಡಬೇಕು ಅಂತ, ಹಾಗೂ ಅದರಿಂದ ಅವರು ಮತ್ತೆ ಬೇರೆ ಫೈನಾನ್ಷಿಯಲ್ ಪ್ರಾಡಕ್ಟ್ಸನ್ನು ಸೇಲ್ ಮಾಡಿ ಅವರು ಇನ್ನೂ ಪ್ರಾಫಿಟ್ ಮಾಡ್ಬೋದು. ನ್ಯೂಸ್ ನಂಬರ್ 3. ಮಾರ್ಕೆಟ್ಸ್ ಡೌನ್ ಫಾರ್ 6 consecutive weeks. ಸತತವಾಗಿ 6 ವಾರ ನಿಫ್ಟಿ ವೀಕ್ಲಿ ಬೇಸಿಸಲ್ಲಿ ನೆಗೆಟಿವ್ ಕ್ಲೋಸ್ ಆಗಿದೆ. ಇದು ಒನ್ ಆಫ್ ದ ಲಾಂಗೆಸ್ಟ್ ನೆಗೆಟಿವ್ ಕ್ಲೋಸಸ್ ಸಿನ್ಸ್ ಕೋವಿಡ್ ಟೈಮು 2020ಯಲ್ಲಿ. ಯಾಕಂದರೆ ಇಲ್ಲದೆ 6 ವಾರ ನೆಗೆಟಿವ್ ಇರೋದು ಕ್ವೈಟ್ ರೇರು. ನಿಫ್ಟಿ ಸದ್ಯಕ್ಕೆ 3 ಮಂತ್ ಲೋಗೆ ಬಂದಿದೆ. US ಪ್ರೆಸಿಡೆಂಟು ಇಂಡಿಯಾ ಮೇಲೆ ಹೈ ಟ್ಯಾರಿಫ್ಸ್ ಹಾಕಿದ ಮೇಲೆ ನೆಗೆಟಿವ್ ಸೆಂಟಿಮೆಂಟ್ ಇದೆ ಇಂಡಿಯನ್ ಮಾರ್ಕೆಟ್ಸಲ್ಲಿ, ಹಾಗೂ ಆಲ್ಮೋಸ್ಟ್ 10 ಮಂತ್ಸ್ಗಿಂತ ಜಾಸ್ತಿ ಆಗಿದೆ ನಿಫ್ಟಿ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದ್ದು. ಲಾಸ್ಟ್ ಇಯರ್ ಅರೌಂಡ್ ಸೆಪ್ಟೆಂಬರ್ ಎಂಡಲ್ಲಿ ಸ್ಟಾರ್ಟ್ ಆಗಿದ್ದು, ಈಗ ಆಲ್ರೆಡಿ ಆಗಸ್ಟು ಆಲ್ಮೋಸ್ಟ್ ಹಾಫ್ ಅ ಮಂತ್ ಪಾಸ್ ಆಗಿದೆ. ಹಾಗೂ ಈ ಒಂದು ನೆಗೆಟಿವ್ ಟ್ರೆಂಡಿಂದ ಮೆನಿ ಇನ್ವೆಸ್ಟರ್ಸ್ ಲಾಸಲ್ಲಿ ಇರ್ಬೋದು ಟೆಂಪ್ರರಿಯಾಗಿ. ಸುಮಾರು ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಏನು ಪ್ರಿಡಿಕ್ಟ್ ಮಾಡ್ತಾ ಇದೆ ಅಂದರೆ ಈ ವರ್ಷದ ಎಂಡ್ವರೆಗೂ ಈ ಥರನೇ ಸ್ವಲ್ಪ ಸೈಡ್ ವೇಸ್ ಮೂವ್ಮೆಂಟು, ರೇಂಜ್ ಬೌಂಡ್ ಮಾರ್ಕೆಟು ಇರುತ್ತೆ ಅಂತ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸ್. US ಕಾರ್ ಕಂಪ್ನಿ ಟೆಸ್ಲಾ ಅವರು ಡೆಲ್ಲಿಯಲ್ಲಿ ಆಗಸ್ಟ್ 11ಗೆ ಒಂದು ಶೋರೂಮ್ ಓಪನ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡಿದ್ದಾರೆ. ಆಲ್ರೆಡಿ ಲಾಸ್ಟ್ ಮಂತು ಮುಂಬೈಯಲ್ಲಿ ಶೋರೂಮ್ ಓಪನ್ ಮಾಡಿದರು, ಹಾಗೂ ಅವರ ಮಿಡ್ ಸೈಜ್ SUV ಟೆಸ್ಲಾ ಮಾಡೆಲ್ Y ಅಂತ ಅದು ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಪ್ರೈಸು ಅಪ್ರಾಕ್ಸಿಮೇಟ್ಲಿ 60 lakhs. ನ್ಯೂಸ್ ನಂಬರ್ 4 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮುಖೇಶ್ ಅಂಬಾನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸು ಅವರು 5 ವರ್ಷ ಈಗ ಸ್ಯಾಲ್ರಿ ತಗೊಂಡಿಲ್ಲ ಕಂಪ್ನಿಯಿಂದ, ಆದರೆ ಅವರ ಫ್ಯಾಮ್ಲಿ 50.33% ಸ್ಟೇಕ್ ಇಟ್ಕೊಂಡಿದ್ದಾರೆ ರಿಲಯನ್ಸ್ ಇಂಡಸ್ಟ್ರೀಸಲ್ಲಿ. ಅದರಿಂದ ಅವರಿಗೆ ಅಪ್ರಾಕ್ಸಿಮೇಟ್ಲಿ 3,323 crores ಡಿವಿಡೆಂಡ್ ಸಿಗುತ್ತೆ ಈ ವರ್ಷ, ಅಂದರೆ ಫೈನಾನ್ಷಿಯಲ್ ಇಯರ್ 2024-25. ಸೊ ಸ್ಯಾಲ್ರಿ ತಗೊಳ್ಳದೇ ಇದ್ರೂ ತುಂಬ ಒಳ್ಳೆ ಅಮೌಂಟು ಡಿವಿಡೆಂಡ್ ಆಗಿ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಸಿಗುತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.